ಸೀರಿಯಲ್ ನೋಡಿದ್ವಲ್ಲ ನಾವು ಅವ್ರನ್ನ ವಿಲನಿಶ್ ಆಗಿ ನೋಡಿದ್ದು. ಎಂಟ್ರಿ ಕೊಟ್ಟ ತಕ್ಷಣ ಆ ವಿಲನ್ ತರನೇ ನೋಡಿದ್ದು. ಸೊ ನಮ್ಗೆ ಅದು ಕನೆಕ್ಟ್ ಆಗಕ್ಕೆ ಒಂದ್ 3-4 ದಿನ ಬೇಕಾಯ್ತು. ನಮ್ರತ ಆಕ್ಚುಲಿ ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡಿದೆ ಸ್ನೇಹಿತರು ಈ ಮಾತನ್ನ ನಾನು ಹೇಳಿದ್ದೆ. ಅವಾಗ ಸ್ವಲ್ಪ ಅವರಿಗೆ ಒಂದು ಇಲ್ಲ ಆಚೆ ಬಂದಾಗಲ್ಲ ಆ ವಾರನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ. ಮಾಡಿದ್ರು. ಹೌದು, ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ. ಓಕೆ ಸ್ನೇಹಿತರೆ, ಈ ಉತ್ತರಕ್ಕಾಗಿ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ನಮ್ರತಾ ಬಗ್ಗೆ ನಿಮ್ಗೆ ಮನೆ ಒಳಗಡೆ ಇದ್ದಾಗ ಹೇಗೆ ಅನ್ನಿಸ್ತಾ ಇತ್ತು, ಮನೆಯಿಂದ ಹೊರಗೆ ಬಂದ್ಮೇಲೆ ಏನ್ ಅನ್ನಿಸ್ತಾ ಇದೆ? ಮ್ಯಾಮ್, ನಂಗೆ ಒಪಿನಿಯನ್ ಏನು ಚೇಂಜ್ ಆಗಿಲ್ಲ. ಒಂದು ನೀವೇ ಹೇಳ್ದಂಗೆ ದ್ಯಾಟ್ ನಾನು ಹೊರಗಡೆ ಬಂದಮೇಲೆ ಅವ್ರ ಆಟ ಇಂಪ್ರೂವ್ ಆಯಿತು ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಮೋಸ್ಟ್ಲಿ ಅದು ಹಿಂಗೂ ಇರ್ಬೋದಲ್ವಾ, ಕಾಗೆ ಕೂರಕ್ಕೂ ಕೊಂಬೆ ಮುರಿಯಕ್ಕೂ. ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಸ್ನೇಹಿತಕ್ಕೆ ಯಾಕೆ ಬೇಜಾರು ಮಾಡ್ತೀರಾ ಈ ಥರ ಎಲ್ಲ ಮಾತಾಡಿ ನೀವು? ಸ್ನೇಹಿತ ಆಲ್ರೆಡಿ ಬೇಜಾರಾಗಿದ್ದಾರೆ. ಮಾಡ್ಕೊಳ್ಳಲ್ಲ ಅವರು. ಹೇಳಿ ಸ್ನೇಹಿತ. ಆ್ಯಂಡ್ ಅವರು ಕ್ಯಾಪ್ಟನ್ ಆಗೋಕ್ಕೆ ಮೇಜರ್ ಆಬ್ಸ್ಟಿಕಲ್ ಇದ್ದಿದ್ದು ನಾನೇ ಅನ್ಸುತ್ತೆ. ಅವ್ರು ಪ್ರತಿ ವಾರ ಬರ್ತಾರೆ ಫಿನಾಲೆಗೆ ಕ್ಯಾಪ್ಟನ್ ಆಗೋಕ್ಕೆ. ನಾನು ನಿಂತಿರ್ತೀನಿ, ನಾನು ಕ್ಯಾಪ್ಟನ್ ಆಗ್ಬಿಡ್ತಾ ಇದ್ದೆ. ಸೊ ನಾನು ಹೊರಗಡೆ ಬಂದಮೇಲೆ ಅವ್ರು ಕ್ಯಾಪ್ಟನ್ ಆದರು ಆ್ಯಂಡ್ ಅವ್ರು ಕ್ಯಾಪ್ಟನ್ ಆಗಿದ್ದ ವಾರ ನಾನು ತುಂಬ ಖುಷಿ ಆಯಿದ್ದೆ. ನನ್ನ ಸ್ಟೇಟಸ್ ಬೇರೆ ಹಾಕ್ಕೊಂಡಿದ್ದೆ ಆ್ಯಂಡ್ ಕಾಮೆಂಟ್ ಮಾಡಿದ್ದೆ, ದಿಸ್ ಇಸ್ ಫಾರ್ ಯು ನಮ್ರತಾ ಅಂತ. ನಿನ್ನ ಸ್ಟೇಟಸಲ್ಲಿ ಇದ್ದಾರೆ ಬಿಡತ್ತಾರೆ ಕೇಳಿ. ಸೊ ಯಾ ಮ್ಯಾಮ್, ಸೇಮ್ ಒಪಿನಿಯನ್ ಏನು ಚೇಂಜ್ ಆಗಿದೆ. ಓಕೆ, ಇವಾಗ ಏನಂದ್ರೆ ಪಂತುನ್ ಬಿಟ್ಟು ಸಂತು ಇಲ್ಲ, ಸಂತೂನ್ ಬಿಟ್ಟು ಪಂತು ಇಲ್ಲ. ಸೊ ಇಬ್ಬರ ಹೆಸರು ಒಟ್ಟಿಗೆ ಕೇಳ್ಬಿಡ್ತೀನಿ. ಸಂತು ಪಂತು ಬಗ್ಗೆ ಒಳಗಡೆ ಏನು ಒಪಿನಿಯನ್ ಇತ್ತು, ಇವಾಗ ಹೊರಗಡೆ ಏನು ಒಪಿನಿಯನ್ ಇದೆ? ಸೇಮ್ ಒಪಿನಿಯನೇ ಇದೆ. ಇಬ್ಬರು ಹೋಗಿ ಜೊತೆಯಲ್ಲಿ ಕುತ್ಕೊಂಡು ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು, ಬಟ್ ಏನು ಮಾತಾಡ್ತಿದ್ರು ಅಂತ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗಿದೆ ಅಷ್ಟೇ, ಬಟ್ ಮಾತಾಡ್ತಾ ಇದ್ರು ಅಂತ ಗೊತ್ತು. Mostly ಮಾತಾಡ್ತಾನೆ ಇರ್ತಾರೆ. ಹೌದೌದು. ಓಕೆ, ಪವಿ ಅವರು. ನಾನ್ ಫಸ್ಟ್ ಆಫ್ ಆಲ್ ಹೋದಾಗ ನೀತು ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಅವರು. ನನ್ಗೆ ಅದೊಂದಿತ್ತು, ಅವ್ರಿಗೆ ಅದನ್ನ ಹೇಳ್ಬೇಕು ಅಲ್ಲಿ ಹೋಗಿದ ತಕ್ಷಣ ಅಂತ. ಸೊ ಹೋಗಿದ ತಕ್ಷಣ ನಾನು ಫಸ್ಟ್ ಹೇಳ್ದೆ ಅದನ್ನ. ಅವ್ರಿಗೆ ಸ್ವಲ್ಪ ಭಯ ಆಯ್ತು. ಅದು ಬಿಟ್ರೆ ನನಗೆ ಒಪಿನಿಯನ್ ಚೇಂಜ್ ಆಗಿರೋದು ಅಂತ ಬಂದ್ರೆ, ನಾನು ಫಸ್ಟ್ ಆಫ್ ಆಲ್ ಅವ್ರಿಬ್ರನ್ನ ಯಾರು ಬೇರೆ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಈ ವಾರ ಇದ್ರಲ್ಲಿ ನೋಡಿದಾಗ, ಟಾಸ್ಕ್ಗಳನ್ನ ನೋಡಿದಾಗ, ವರ್ತೂರು ಮತ್ತೆ ತುಕಾಲಿ ಅವರು ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಆಡ್ತಿದ್ದಾರೆ. ಫ್ರೆಂಡ್ಶಿಪ್ ಮೇಲೆ ಅವ್ರಿಗೆ ಕ್ವಶನ್ ಮಾರ್ಕ್ ಅಂತ ಬಂದಿದೆ. ಇಲ್ಲ ದೇರ್ ಗುಡ್ ಓನ್ಲಿ, ಏನೂ ಆಗಿಲ್ಲ, ಸರಿ ಇದೆ. ಅದು ಆಮೇಲೆ ಸರಿ ಹೋಯ್ತು. ಅವ್ರು ಹೋಗಿ ತುಕಾಲಿ ಅವ್ರು ಮತ್ತೆ ಹೋಗಿ ಮಾತಾಡ್ಕೊಂಡ್ರು ಅವ್ರಾಗವ್ರೆ. ಅದು ಬಿಟ್ರೆ ಇವ್ರದ್ದು ಮನಸ್ತಾಪಗಳು ಆಗ್ತಾ ಇರುತ್ತೆ. ಸೊ ನಾನು ಅನ್ಕೊಂಡಿದ್ದೆ ಇಲ್ಲ ಇವ್ರದ್ದು ಆಗಲ್ಲ, ಈ ಥರ ಎಲ್ಲ ಫ್ರೆಂಡ್ಶಿಪ್ ಆಗಿ ಚೆನ್ನಾಗೇ ಇರ್ತಾರೆ ಅಂತ. ಬಟ್ ಆಚೆ ಬಂದು ನೋಡಿದಾಗ ಗೊತ್ತಾಗುತ್ತೆ, ಸೊ ಇಲ್ಲ ಅವ್ರ ಮಧ್ಯೆನೂ ಜಗಳ ಆಗ್ತಾ ಇರುತ್ತೆ ಅಂತ. ಓಕೆ, ರಕ್ಷಕ್ ಅವರು ಆಕ್ಚುಲಿ ಅವರಿಬ್ರು ನಿಮಗೆ ತುಂಬಾ ಕ್ಲೋಸ್ ಇದ್ರು, ಅಂದ್ರೆ ತ್ರಿಮೂರ್ತಿಗಳು. ಅಂದರೆ ಫಸ್ಟ್ ಆ ಬೀಮ್ ಬ್ಯಾಗ್ನ ಮಿಸ್ ಮಾಡ್ಕೊತೀನಿ ನಾನು. ಅದಾದಮೇಲೆ ವರ್ತೂರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಜೆನ್ಯೂನು. ಹೊರಗಡೆ ಇದ್ದಾಗಲೇ ನಾನು ಭೇಟಿ ಮಾಡಿದ್ದೆ, ನಾವಿಬ್ಬರು ಫ್ರೆಂಡ್ಸು. ಹೊರಗಡೆ ಹೋಗೋದ್ಮೇಲೆ ಅದೇ ರೀತಿ ಇದ್ದರು. ಅವ್ರ ಭಾಷೆ ಚೇಂಜ್ ಮಾಡೋದಾಗಲಿ, ಇಲ್ಲ ಯಾರೋ ಒಬ್ಬರನ್ನ ನಾನು ಒಳ್ಳೆಯವನಂತ ಶೋಕೇಸ್ ಮಾಡ್ಕೊಳ್ಳೋದಾಗಲಿ, ಅದೆಲ್ಲ ಗೊತ್ತಿಲ್ಲ. ಆ ಯಪ್ಪ ಹೆಂಗಿದಾನೋ ಹಂಗೆ ಇದ್ದಾರೆ. ಅದಾದಮೇಲೆ ನಮ್ಮ ತುಕಾಲಿ ಸಂತೋಷ್ ಅಣ್ಣನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಆ ನಗು ಇರಲಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಕಾಂಪೌಂಡ್ ಹತ್ಕೊಂಡು ಓಡೋಗಿರೋರು ಮನೆಯಿಂದ. ಯಾಕಂದರೆ ಬರೀ ಕೋಪ ಜಗಳ ಇದೇ ಇರುತ್ತೆ. ಆ ನಗು ಇರೋದಕ್ಕೆ ಇವತ್ತಿಗೂ ಆ ಮನೆ ಖುಷಿಯಾಗಿರೋದು ಅಂತ ಅನ್ಕೊತೀನಿ. ಇನ್ನು ನಗ್ಸ್ತಾ ಇರಲಿ, ಒಳ್ಳೇದಾಗಲಿ, ಅದೇ ಒಪಿನಿಯನ್ ಇದೆ, ಏನು ಚೇಂಜ್ ಆಗಿಲ್ಲ. ಓಕೆ ಸ್ನೇಹಿತ. ಮ್ಯಾಮ್, ಆ ಮನೇಲಿ ಯಾವ ಫ್ರೆಂಡ್ಶಿಪ್ಪು ಉಳ್ಕೊಂಡಿಲ್ಲ ಎಕ್ಸೆಪ್ಟ್ ಸಂತು ಪಂತು. ನನ್ನ ಪ್ರಕಾರ ಅವ್ರ ಫ್ರೆಂಡ್ಶಿಪ್ ತುಂಬ ಜೆನ್ಯೂನ್ ಆಗಿದೆ ಆ್ಯಂಡ್ ಉಳ್ಕೊಂಡಿದೆ. ಆ್ಯಂಡ್ ಅವರಿಬ್ಬರು ತುಂಬ ಲಾಯಲ್ ಮ್ಯಾಮ್. ಈಗ ತುಕಾಲಿ ಅವರೇ, ನಾನು ಹೊರಗಡೆ ಬಂದಮೇಲೂ ಅವರು ಸ್ನೇಹಿತ ನನ್ನ ಸೇವ್ ಮಾಡಿದ್ದ, ಆ ಋಣನ ನಾನು ನಮ್ರತನ ಸೇವ್ ಮಾಡಿ ತೀರಿಸ್ತೀನಿ ಅಂತ ಹೇಳಿದು. ಸೊ ಅಷ್ಟು ಲಾಯಲ್ ಮನುಷ್ಯ ಅವರು. ಸೊ ಆ ಲಾಯಲ್ಟಿ ಇಬ್ಬರು ಮಧ್ಯನೂ ಇದೆ. ಆ್ಯಂಡ್ ಐ ಆಮ್ ಹ್ಯಾಪಿ ನಾನು ಅವರಿಬ್ಬರನ್ನ ಸೇವ್ ಮಾಡಿದೆ ಅಂತ. ಸೇಮ್ ಗೋಸ್ ಫಾರ್ ವರ್ತೂರ್ ಆಲ್ಸೋ.